ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಹಾಕಿದ್ದು, ಅದೇ ರೀತಿ 83 ಜನರ ಮೇಲೆ ಈಗಾಗಲೇ ನಾವು ಗಡೀಪಾರ ಆದೇಶವನ್ನು ಈ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮಾಡಿದ್ದು ಇತ್ತು. ಅದರ ಜೊತೆಗೆ ಮುಂದುವರೆದು ಯಾರು ರೌಡಿ ಶೀಟರ್ಸ್ ಇದ್ದಾರೆ, ಅದೇ ರೀತಿ ಅವರು ಒಂದು ಸಂಘಟಿತ ಅಪರಾಧಗಳು, ಅದು ಬೇರೆ ಬೇರೆ ಚಟುವಟಿಕೆ, ಡ್ರಗ್ಸ್ ಇರ್ಬೋದು, NDPS ಕೇಸಸ್ ಇರ್ಬೋದು, ಅಥವಾ ಮಟ್ಕ ಆಡಿಸುವಂಥದ್ದು, ಕ್ರಿಕೆಟ್ ಬೆಟ್ಟಿಂಗ್, ಹೀಗೆ ಸಂಘಟಿತ ಅಪರಾಧ ಪ್ರಕರಣಗಳು ಮತ್ತು ಡ್ರಗ್ ರಿಲೇಟೆಡ್ ಪ್ರಕರಣಗಳು, ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ರೌಡಿ ಶೀಟರ್ಸ್, ಒಟ್ಟು ಈವರೆಗೆ ನಾವು 83 ಜನರ ಮೇಲೆ ಗಡೀಪಾರ ಆದೇಶವನ್ನು ಮಾಡಿತ್ತು. ಮತ್ತು ಈಗ ಕಳೆದ 2 ದಿನಗಳಲ್ಲಿ ಮತ್ತೆ ಮುಂದುವರೆದು 22 ಜನರನ್ನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟಿಂದ ಗಡೀಪಾರ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಠಾಣಾವಾರು ಮಾಹಿತಿ ಹೇಳೋದಾದರೆ ಬೆಂಡಿಗೇರಿ ಪೊಲೀಸ್ ಠಾಣೆಯಿಂದ 4, ಶಹರದಿಂದ 1, ಕಸಬಾಪೇಟೆಯಿಂದ 4, ಹಳೆ ಹುಬ್ಬಳ್ಳಿಯಿಂದ 3, ಅಶೋಕ್ ನಗರದಿಂದ 1, ಶಹರ ಧಾರವಾಡ 2, ಉಪನಗರ ಹುಬ್ಬಳ್ಳಿ 2, ವಿದ್ಯಾನಗರ 1, APMC ಕೇಶವಾಪುರ, ಕಂಬ್ರಿಪೇಟೆ ಮತ್ತು ಧಾರವಾಡ ಸಬರ್ಬನ್ ಠಾಣೆಗಳಿಂದ ತಲಾ 1 ಸೇರಿದಂತೆ ಒಟ್ಟು 22 ಜನರ ಮೇಲೆ ನಾವು ಈ ಒಂದು ಆದೇಶವನ್ನು ಮಾಡಿದ್ದೇವೆ. ಈ 22 ಜನರನ್ನು ನಾವು ಗಡೀಪಾರು ಆದೇಶ ಮಾಡಿರುವಂಥದ್ದು ಬೇರೆ ಬೇರೆ ವಿಭಾಗಕ್ಕೆ ನಾವು ಮಾಡಿದ್ದೇವೆ. ಕಲಬುರಗಿ ವಿಭಾಗದ ಜಿಲ್ಲೆಗಳಾಗಿರುವಂಥ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ 3 ಜನ, ಬಳ್ಳಾರಿ ವಿಭಾಗದ ಜಿಲ್ಲೆಗಳಿಗೆ 4, ಮೈಸೂರು ವಿಭಾಗದ ಜಿಲ್ಲೆಗಳಿಗೆ 5, ಬೆಂಗಳೂರು ವಿಭಾಗದ ಜಿಲ್ಲೆಗಳಿಗೆ 2, ಅದೇ ರೀತಿ ದಾವಣಗೆರೆ ವಿಭಾಗದ ಜಿಲ್ಲೆಗೆ 1, ಬೆಳಗಾವಿ ವಿಭಾಗದ ಮತ್ತೊಂದು ಜಿಲ್ಲೆಗೆ, ಅದೇ ರೀತಿ ಕಲಬುರಗಿ ನಗರ, ಮೈಸೂರು ನಗರ ಮತ್ತು ಮಂಗಳೂರು ವಿಭಾಗದಲ್ಲಿ ತಲಾ 2, 3 ಮತ್ತು 1ರಂತೆ 22 ಜನರನ್ನು ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಕರ್ನಾಟಕ ಪೊಲೀಸ್ ಅಧಿನಿಯಮ ಏನಿದೆ 1963, ಅದರ ಕಲಂ 55ರಲ್ಲಿ ನಾವು ಗಡೀಪಾರು ಮಾಡಲಿಕ್ಕೆ ಅವಕಾಶ ಉಂಟು. ಯಾವುದೇ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಯ ಚಲನವಲನ ಮತ್ತು ಕಾರ್ಯಗಳಿಂದ ವ್ಯಕ್ತಿಗಳಿಗೆ ಅಥವಾ ಸ್ವತ್ತಿಗೆ ಭಯ, ಅಪಾಯ ಅಥವಾ ಹಾನಿ ಉಂಟು ಮಾಡುವ ಉದ್ದೇಶ ಇರುತ್ತದೆ, ಹಾನಿ ಆಗುತ್ತದೆ ಅನ್ನಂಗಿದ್ರೆ ನಮಗೆ ಇದು ಮಾಡಲಿಕ್ಕೆ ಅವಕಾಶ ಉಂಟು. ಆ ಪ್ರಕಾರ ಪ್ರಸಕ್ತ ಸಾಲಿನಲ್ಲಿ ಒಟ್ಟಾರೆಯಾಗಿ 83 ಹಿಂದೆ ಮಾಡಿದ್ದು ಪ್ಲಸ್ 22 ಇವಾಗಿಂದು ಸೇರಿ 105 ಜನರನ್ನು ನಾವು ಗಡೀಪಾರು ಆದೇಶ ಮಾಡ್ದಂಗಾಗಿದೆ. ಈ ವ್ಯಕ್ತಿಗಳ ಮೇಲೆ ಮುಖ್ಯವಾಗಿ ಅವರು ವೈಲೆಂಟ್ ಬಾಡಿಲಿ ಆ್ಯಕ್ಟಿವಿಟೀಸು ಅಂದರೆ ಅಫೆನ್ಸಸ್ಸು ಅಂದರೆ 307, 302, ರೈಟಿಂಗು, ಅದ್ರ ಜೊತೆಗೆ NDPS ಮತ್ತು ಇತರೆ ಸಂಘಟಿತ ಅಪರಾಧ ಪ್ರಕರಣಗಳಲ್ಲಿ ಅವರು ತೊಡಕೊಂಡಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಸೊ ಅವರ ಹೆಸರುಗಳು ಅಖಿಲೇಶು, ಉಮೇಜುಲ್ಲಾ, ವಿಶಾಲ್, ರಾಹುಲ್, ಪುಂಡ್ಲಿಕ್, ಅರ್ಬಾಜ್, ವಿಕ್ಕಿ, ವಿನಾಯಕ್, ದೀಪಕ್ ಹಾಗೂ ಪವನ್, ರಾಹುಲ್, ನವೀನ್, ಅಭಿಷೇಕ್, ಶ್ರೀನಿವಾಸ್, ಆಕಾಶ್, ಸಿರಾಜ್, ರಾಹುಲ್, ಯಶವಂತ್, ಮೆಹಬೂಬ್ ಸಾಬ್ ಮತ್ತು ಇನ್ನೊಬ್ಬ ಅಭಿಷೇಕ್ ತಂದೆ ರವಿ ಅಂತ, ಮತ್ತು ಶಂಕರ್, ಅರ್ಜುನ್, ಹೀಗೆ 22 ಜನರನ್ನು ಈಗ ನಾವು ನಿನ್ನೆ ಮತ್ತು ಇವತ್ತು 2 ದಿನಗಳಲ್ಲಿ, ನಿನ್ನೆ ಮೊನ್ನೆ ಇವತ್ತು 3 ದಿನಗಳಲ್ಲಿ ಗಡೀಪಾರ ಆದೇಶ ಮಾಡಿರುವಂಥದ್ದು. ಇದು ಇನ್ನೂ ಕೆಲವರನ್ನು ನಮ್ಮ ಒಂದು ತಪಾಸಣೆಯಲ್ಲಿದ್ದಾರೆ, ನಮ್ಮ ಒಂದು ಮಾನಿಟರಿಂಗಲ್ಲಿದ್ದಾರೆ. ಯಾರು ಇನ್ನೂ ಫರ್ದರ್ ಫಿಟ್ ಕೇಸಸ್ ಬರುತ್ತೆ ಅಂಥ ವ್ಯಕ್ತಿಗಳ ಮೇಲೆ ಕೂಡ ಗಡೀಪಾರ ಆದೇಶವನ್ನು ಮುಂದುವರಿಸಲಾಗಿದೆ.